ಹಾಯ್ ಫ್ರೆಂಡ್ಸ್, ಇವತ್ತು ಬೋಟ್ ನೆಕ್ ನೆಟೆಡ್ ಬ್ಲೌಸ್ ಯಾವ ಥರ ಹೊಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಲೈನಿಂಗ್ ಕ್ಲಾತ್, ನೆಟೆಡ್ ಕ್ಲಾತ್ಗೆ ಸ್ಯಾಟಿನ್ ಕ್ಲಾತನ್ನು ಲೈನಿಂಗ್ ಯೂಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಇದು ನಾರ್ಮಲ್ ಕಾಟನ್ ಲೈನಿಂಗ್. ಫಸ್ಟ್ ಫ್ಯಾಬ್ರಿಕ್ ಲೈನಿಂಗ್ ಬಂದು ಈಕ್ವಲ್ ಇರೋ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ. ಬ್ಲೌಸ್ ಮೆಷರ್ಮೆಂಟ್ ಮಾಡ್ಕೊಂಡು ಫಸ್ಟ್ ಮಾಡಿಟ್ಟಿದ್ದೀನಿ. ಸೊ ತೋರಿಸ್ತಾ ಇದ್ದೀನಿ. 13.5 ಇಂಚ್ ಲೆಂತ್ ಬೇಕು. ಸೊ ಎಕ್ಸ್ಟ್ರಾ 1 ಇಂಚ್ ತೊಗೊಂಡಿದ್ದೀನಿ. ಬ್ಲೌಸ್ ಲೆಂತ್ ನನಗೆ 13.5 ಇಂಚ್ ಸಾಕು. ಸೊ ಮೇಲ್ಗಡೆ 1/2 ಇಂಚ್ ಮತ್ತು ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 14.5 ಇಂಚ್. ನೆಕ್ ವಿಡ್ತ್, ಶೋಲ್ಡರ್ ವಿಡ್ತ್ ಬಂದು 6 ಇಂಚ್ ತೊಗೊಂಡಿದ್ದೀನಿ. ಆರ್ಮ್ ಹೋಲ್ 6 ಇಂಚ್ ತೊಗೊಂಡಿದ್ದೀನಿ. ಮತ್ತು ಚೆಸ್ಟ್ ಬಂದು 10 ಇಂಚ್ ತೊಗೊಂಡಿದ್ದೀನಿ. ಕೆಳಗಡೆ ವೇಸ್ಟ್ 9 ಇಂಚ್ ತೊಗೊಂಡಿದ್ದೀನಿ. ಬೋಟ್ ನೆಕ್ ಹಿಂದ್ಗಡೆ ಬಂದು 2 ಇಂಚ್ ಡೆಪ್ತ್ ತೊಗೊಂಡಿದ್ದೀನಿ. ತ್ರೀ ಆ್ಯಂಡ್ ಹಾಫ್ ಇಂಚ್ ತೊಗೊಂಡಿದ್ದೀನಿ. ನೆಕ್ ಓಪನ್ 2.5 ಇಂಚ್ ಶೋಲ್ಡ್ರ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಸೈಜ್, ನಿಮ್ಮ ಶೋಲ್ಡರ್ ವಿಡ್ತ್ ಏನಿದೆಯೋ ಅದಕ್ಕಿಂತ 1 ಇಂಚ್ ಜಾಸ್ತಿ ತೊಗೊಳ್ಬೇಕು ಬೋಟ್ ನೆಕ್ಕಿಗೆ. ಇಲ್ಲಾಂದರೆ ತುಂಬ ಟೈಟ್ ಬರುತ್ತೆ, ನೆಕ್ಕು ತುಂಬ ಕ್ಲೋಸಾಗಿ ಇರೋ ಥರ ಕಾಣುತ್ತೆ. ಸೊ ಬೋಟ್ ನೆಕ್ ಅನ್ನೋದಕ್ಕೆ ನೆಕ್ ವಿಡ್ತ್ ಜಾಸ್ತಿ ಇರಬೇಕು, ಶೋಲ್ಡರ್ ಚಿಕ್ಕದಾಗಿರಬೇಕು. ಸೊ ಇದು ನೆಕ್ ಬ್ಯಾಕ್ ನೆಕ್ ಡಿಸೈನ್ಗೆ 7 ಇಂಚ್ ತೊಗೊಂಡಿದ್ದೀನಿ. ಬೋಟ್ ನೆಕ್ ಲೈನ್ ಮಾರ್ಕ್ ಮಾಡಿರೋದಕ್ಕಿಂತ 2 ಇಂಚ್ ಕೆಳಗಡೆಗೆ 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನ್ನ ಫ್ಯಾಬ್ರಿಕಲ್ಲಿ ಆ ಥರ ಡಿಸೈನ್ ಇದೆ, ಆ ಡಿಸೈನ್ ಮ್ಯಾಚ್ ಆಗೋ ಥರನೇ ಕಟ್ ಮಾಡ್ತಾಯಿದ್ದೀನಿ ನಾನು ಇದನ್ನು. ಮಾರ್ಕ್ ಮಾಡಿರೋದ್ರ ಮೇಲೆ ಹಾಗೆ ಕಟ್ ಮಾಡ್ಕೊಳ್ತೀನಿ. ಇದು ಕಂಪ್ಲೀಟ್ ಆದಮೇಲೆ ಸ್ಯಾಟಿನ್ ಕ್ಲಾತ್ ಮೇಲೆ ಸೇಮ್ ಇದೇ ಥರನೇ ಇಟ್ಟು ಅದೇ ಮೆಷರ್ಮೆಂಟಿಗೆ ಕಟ್ ಮಾಡ್ಕೊಳ್ತೀನಿ ಫ್ಯಾಬ್ರಿಕ್ನ. ನೆಕ್ ಬೋಟ್ ನೆಕ್ಗೆ 2 ಇಂಚ್ ಅನ್ನೋದು ಸ್ವಲ್ಪ ದಪ್ಪ ಇರೋರಿಗೆ ಆ ಥರ ಇದ್ದರೆ 3 ಇಂಚ್ವರೆಗೂ ತೊಗೊಳ್ಬೋದು. 2 ಇಂದ 3.5 ಇಂಚ್ವರೆಗೂ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬೋಟ್ ನೆಕ್ಕು. ಇದು ಬ್ಯಾಕ್ ನೆಕ್ ಲೈನಿಂಗ್ ಮೇಲೆ ಕಟ್ ಮಾಡಿದ್ದೀನಿ. ಈಗ ಇದನ್ನೇ ಸ್ಯಾಟಿನ್ ಫ್ಯಾಬ್ರಿಕ್ ಮೇಲೂ ಇಟ್ಟು ಕಟ್ ಮಾಡ್ಕೊಳ್ತೀನಿ. ಸೊ ಇದು ನೆಟೆಡ್ ಕ್ಲಾತ್, ನಾನು ಹೇಳಿದೆಲ್ಲ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ಅಂತ. ಸೊ ಈ ಡಿಸೈನ್ ಹೈಲೈಟ್ ಆಗೋ ಥರ ನಾನು ಅದು ಕಟ್ ಮಾಡಿದ್ದೀನಿ. ಇದು ಸ್ಯಾಟಿನ್ ಕ್ಲಾತ್, ಇದ್ರ ಮೇಲ್ಗಡೆ ಹಾಗೆ ಟ್ರೇಸ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಫ್ಯಾಬ್ರಿಕ್ನ. ಇದು ಫ್ಯಾಬ್ರಿಕ್ ಕಟ್ ಮಾಡಾಯ್ತು. ಈಗ
ಸೊ ಕಟ್ ಮಾಡಿದ ಮೇಲೆ 1/2 ಇಂಚ್ ಗ್ಯಾಪ್ ಕೊಟ್ಟು ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ಅದೇ ಥರ ಸೊ 1/2 ಇಂಚ್ ಅಷ್ಟು ಸ್ಪೇಸ್ ಕೊಟ್ಟು ಒಳಗಡೆ ಸ್ಟಿಚ್ ಮಾಡಿಕೊಂಡು, ಇದು ಸ್ಯಾಟಿನ್ ಕ್ಲಾತಲ್ಲಿ ಒಂದು ಸೈಡು ತುಂಬ ಸ್ಮೂತ್ ಇರುತ್ತೆ, ಇನ್ನೊಂದು ಸೈಡ್ ರಫ್ ಇರುತ್ತೆ. ಸ್ಮೂತ್ ಸೈಡು ರೈಟ್ ಪ್ಲೇಸ್ ಇದು, ಅದ್ರ ಮೇಲ್ಗಡೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಮೆಷರ್ಮೆಂಟ್ ತುಂಬಾ ಚೇಂಜ್ ಆಗುತ್ತೆ. ಸ್ಟಿಚ್ ಮಾಡಬೇಕಾದ್ರೆ ಫ್ಯಾಬ್ರಿಕ್ಕೂ ಹುಷಾರಾಗಿ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಈಗ ಇಲ್ಲಿ ಸ್ಟಿಚ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಸೆಂಟರಲ್ಲಿರೋ ಫ್ಯಾಬ್ರಿಕ್, ಸ್ಯಾಟಿನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ಸ್ಯಾಟಿನ್ ಫ್ಯಾಬ್ರಿಕ್ ಯಾವ ಶೇಪಲ್ಲಿ ನೆಕ್ ಕಟ್ ಮಾಡಿದಿರೋ ಆ ಡಿಸೈನ್ ಅದೇ ಥರ ಕಟ್ ಮಾಡ್ಕೊಳ್ಬೇಕು. ಈಗ ಸ್ಟಿಚಸ್ ಕಟ್ ಆಗ್ತಿರುತ್ತಲ್ಲ, 1/2 ಇಂಚ್ ಸ್ಪೇಸಲ್ಲಿ ಸಣ್ಣ ಸಣ್ಣ ನಾಚಸ್ ಹಾಕ್ಕೊಳ್ಬೇಕು. ಆ ಶಾರ್ಪ್ ಎಡ್ಜಸ್ಸಲ್ಲಿ ಟೈಟಾಗಿ ಸ್ಟ್ರೈಟ್ ಕಟ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿರುತ್ತೆ. ನಾವು ಯಾವ ಶೇಪಲ್ಲಿ ಕಟ್ ಮಾಡಿದ್ದೀರೋ ಆ ಶೇಪ್ ಸಿಗುತ್ತೆ. ಈಗ ಫ್ಯಾಬ್ರಿಕ್ನ ರಿವರ್ಸಲ್ಲಿ ತಗೊಳ್ಬೇಕು. ಫ್ಯಾಬ್ರಿಕ್ ರಿವರ್ಸ್ ತೊಗೊಂಡಾದ್ಮೇಲೆ ಈ ಥರ ಇರುತ್ತೆ. ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡಿ ಕೈಯಲ್ಲಿ ರಫ್ ಮಾಡಿಕೊಟ್ರೆ ನಾವು ಯಾವ ಶೇಪಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀರೋ ಆ ಶೇಪ್ ನೀಟಾಗಿ ಬರುತ್ತೆ ನಮಗೆ. ಈಗ ಮತ್ತೆ ಇನ್ನೊಂದು ಸ್ಟಿಚ್ ಅದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ, ಅದು ಸ್ಟಿಫಾಗಿರಲಿ ಅಂತ. ಮತ್ತು ಅದ್ರ ಮೇಲೆ ಓವರ್ಲ್ಯಾಪ್ ಸ್ಟಿಚ್ ಮಾಡಾದ್ಮೇಲೆ ಈ ಥರ ಇರುತ್ತೆ. ಈಗ ಈ ನೆಟೆಡ್ ಫ್ಯಾಬ್ರಿಕ್ ಕರೆಕ್ಟಾಗಿ ಸೆಂಟ್ರಲ್ಲಿ ಒಂದು ಮಾತ್ರ ಬರೋ ಥರ ಅಡ್ಜಸ್ಟ್ ಮಾಡಿ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಬ್ಯಾಕ್ ಇದಕ್ಕೆ ಬ್ಲೌಸ್ ಪಾರ್ಟ್ ಯಾವ ಥರ ಇದೆಯೋ ಆ ಥರ. ಈಗ ಕಟ್ ಆದಮೇಲೆ ಫಸ್ಟು ಮೇಲ್ಗಡೆ ಒಂದು ರೌಂಡ್ ನೆಕ್ ಯಾವ ಥರ ಇದೆ ಶೇಪ್ ಅದೇ ಥರ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾಬ್ರಿಕ್ ಜರಗದೇ ಇರಲಿ ಅಂತ ಫುಲ್ ಬ್ಲೌಸ್ಗೂ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಫುಲ್ ಸೈಡಲ್ಲಿ ಫ್ಯಾಬ್ರಿಕ್ ಎಲ್ಲೂ ಸೈಡ್ ಇದಾಗದೇ ಇರಲಿ ಅಂತ ಒಂದು ಸ್ಟಿಚ್ ಆಗಿದ್ಮೇಲೆ ಕೆಳಗಡೆ ಫಿನಿಶಿಂಗ್ಗೆ 1 ಇಂಚ್ ಲೈನಿಂಗ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. 1.5 ಇಂಚ್, 1/2 ಇಂಚ್ ಅಷ್ಟು ಸ್ಪೇಸ್ ಕೊಟ್ಟು ಒಂದು ಸ್ಟಿಚ್ ಮಾಡಿಕೊಂಡು ಮತ್ತು ಅದನ್ನು ಮಡಿಸಿ ಹೊಲ್ಕೊಳ್ಬೇಕು. ಇದು ಸ್ಟಿಫ್ ಆಗಿರಲಿ ಅಂತ ಹೊಲಿತಾ ಇರೋದು. 1.5 ಇಂಚ್ ಫ್ಯಾಬ್ರಿಕ್ ತೊಗೊಂಡು 1/2 ಇಂಚಿಗೆ ಒಂದು ಫುಲ್ ಲೆಂತ್ ಈಗ ಫ್ಯಾಬ್ರಿಕ್ನ ರಿವರ್ಸಲ್ಲಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಳ್ಬೇಕು. ಒಂದು 1/2 ಇಂಚ್ ಅಷ್ಟು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಒಂದು ಫುಲ್ ಲೆಂತ್ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಫುಲ್ ಇದು ಲೈನ್ ಸ್ಟಿಚ್ ಆದಮೇಲೆ ಈ ಥರ ಇರುತ್ತೆ. ಮೇಲ್ಗಡೆ ನೆಕ್ ಲೈನ್ಗೂ ಸೇಮ್ ಅದೇ ಥರ 1.5 ಇಂಚ್ ಫ್ಯಾಬ್ರಿಕ್ ತೊಗೊಂಡು ಒಂದು ಸಲ ಹೊಲ್ಕೊಳ್ಬೇಕು ಸೀದಾ ಸೈಡ್. ಆಮೇಲೆ ಒಂದೊಂದು ನಾಚಸ್ ಹಾಕ್ಕೊಂಡು ರಿವರ್ಸಲ್ಲಿ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಳ್ಬೇಕಾದ್ರೆ ನಾವು ಯಾವ ಶೇಪ್ ಬೇಕು ಕಟ್ ಮಾಡಿರ್ತೀರೋ ಆ ಶೇಪ್ ನೀಟಾಗಿ ಬರುತ್ತೆ. ಫ್ಯಾಬ್ರಿಕ್ ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಈಸಿ ಇರುತ್ತೆ. ಸೊ ಅದು ಫೋಲ್ಡ್ ಈಸಿಯಾಗಿ ಫೋಲ್ಡ್ ಆಗುತ್ತೆ ಆ ಶೇಪಲ್ಲಿ. ಈಗ ಬ್ಯಾಕ್ ಸೈಡಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಲೈನ್ ಕಂಪ್ಲೀಟ್ ಮಾಡೋದು ಫಿನಿಶಿಂಗ್ಗೆ. ಈ ಥರನೂ ಸ್ಟಿಚ್ ಮಾಡ್ಬೋದು. ಇಲ್ಲಾಂದರೆ ಇನ್ನೊಂದು ಮೆಥಡ್ ಕುರ್ತಿನಲ್ಲಿ ಬೋಟ್ ನೆಕ್ ಯಾವ ಥರ ಫಿನಿಶ್ ಮಾಡೋದು ಅಂತ ತೋರಿಸಿದ್ದೀನಿ. ಆ ಥರನೂ ಮಾಡ್ಬೋದು ಕ್ಯಾನ್ವಾಸ್ ಪೇಪರಿಂದ. ಅದು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್, ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ ಲೈನ್ ಸ್ಟಿಚ್ ಆದಮೇಲೆ ಫಿನಿಶಿಂಗ್ ಈ ಥರ ಇರುತ್ತೆ. ಈಗ ಕೆಳಗಡೆ ಫಿಟ್ಟಿಂಗ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು 1 ಇಂಚ್ ಸ್ಪೇಸ್ ಕೊಟ್ಟು ಕ್ರಾಸಲ್ಲಿ 4 ಇಂಚಿಗೆ ಲೆಂತಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಡಬಲ್ ಸೈಡು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ವೀಡಿಯೋಸ್ ನೋಡಬೇಕು ಅಂದರೆ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.